ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನೋಡಿ, ನಾನು ಬಸ್ ಮೇಲೆ ಇದ್ದೀನಿ. ಒಂದು ಕಡೆ ಹೊರಡ್ತಾ ಇದ್ದೀನಿ ನೋಡಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ವಿಡಿಯೋ ಚೆನ್ನಾಗಿ ಅನಿಸಿದ್ದಲ್ಲಿ ಒಂದು ಲೈಕನ್ನು ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಈಗ ನೋಡಿ, ನಾನು ನಮ್ಮೂರಿಂದ ಕಾರವಾರಕ್ಕೆ ಹೊರಟಿದ್ದೀನಿ. ಅಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು, ಹೀಗಾಗಿ ಹೊರಟಿದ್ದೀನಿ. ಹಾಗೆ ವಿಡಿಯೋ ಮಾಡೋಣ ಅಂತ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ, ನೇಚರೆಲ್ಲ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ. ಈ ಕಡೆ ಎಲ್ಲ ಹೀಗೆ ನೋಡಿ, ಎಲ್ಲಿ ನೋಡಿದರೂ ಹಸಿರು 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 ಇಲ್ಲದೇ ಇಲ್ಲ ಇಲ್ಲಿ. ಅಷ್ಟು ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಂತೂ ಎಲ್ಲಿ ನೋಡಿದರೂ ಹಸಿರು ಹಸಿರು ಹಸಿರು. ಚೆನ್ನಾಗಿ ಗಿಡ ಎಲ್ಲ ಚೆನ್ನಾಗಿ ಬೆಳೆದಿರುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ. ನೋಡೋದಕ್ಕೆಲ್ಲ ತುಂಬ ಖುಷಿಯಾಗುತ್ತೆ ನೋಡಿ. ವಾತಾವರಣ ಮೋಡ ನೋಡಿ, ಮಳೆಗಾಲದ ಮೋಡ ಎಷ್ಟು ಮೋಡ ಆಗಿದೆ ನೋಡಿ. ಮಳೆ ಬರೋ ಥರ ಇದೆ. ಈಗ ಮೋಡ ಎಲ್ಲ ಹೇಗೆ ಕಾಣ್ತಾ ಇದೆ ನೋಡಿ. ನಿಮಗೆಲ್ಲ ಈ ಥರ ವಿಡಿಯೋ ಇಷ್ಟನಾ? ಕಮೆಂಟ್ ಮಾಡಿ ನೋಡಿ. ಈ ಥರ ಮನೆಗಳು ಇರುತ್ತವೆ ಇಲ್ಲಿ ಹೆಚ್ಚಾಗಿ. ಒಂದೊಂದು ದೊಡ್ಡ ತೋಟದಲ್ಲಿ ಒಂದೊಂದು ಮನೆ ಇರುತ್ತೆ. ಇದು ಇನ್ನೂ ಹತ್ತಿರ ಇದೆ, ರೋಡ್ ಸೈಡ್ ಅಲ್ವಾ, ಹೀಗಾಗಿ ಹತ್ತಿರ ಮನೆ ಇದೆ. ಹಾಗೆ ಊರು ಒಳಗಡೆ ಎಲ್ಲ ಹೋದರೆ ತುಂಬ ದೊಡ್ಡ ದೊಡ್ಡ ತೋಟದಲ್ಲಿ ಒಂದೊಂದು ಮನೆಗಳು, ಬಾವಿ ಹಾಗೂ ಈ ಥರ ಎಲ್ಲ ಇರುತ್ತೆ. ಅಡಿಕೆ ತೋಟ, ತೆಂಗಿನ ತೋಟ, ಬಾಳೆ ತೋಟ, ಈ ಥರ ಎಲ್ಲ ಗಿಡಗಳು ಜಾಸ್ತಿ ಬೆಳೀತಾರೆ ಇಲ್ಲಿ. ಜಾಸ್ತಿ ಭತ್ತ ಬೆಳೀತಾರೆ ನೋಡಿ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಎಲ್ಲಿ ಹೋದರೂ ತೆಂಗಿನ ಗಿಡ ಮತ್ತು ಬೇರೆ ಬೇರೆ ಹಣ್ಣಿನ ಗಿಡ ಎಲ್ಲ ಇರುತ್ತೆ. ಹಲಸಿನ ಗಿಡ, ಮಾವಿನ ಗಿಡ, ಈ ಥರ ಎಲ್ಲ ತುಂಬ ಜಾಸ್ತಿ ಇರುತ್ತವೆ ನೋಡಿ. ಇಲ್ಲಿ ಬಸ್ ಒಂದು ಸ್ವಲ್ಪ ಸ್ಟಾಪ್ ಇದೆ. ಇಲ್ಲಿ ಮತ್ತೆ ಬಿಡ್ತು ನೋಡಿ ಬಸ್ಸು. ಈಗ ಒಂದು ನದಿ ಬರುತ್ತೆ ನೋಡಿ. ತುಂಬ ದೊಡ್ಡ ನದಿ ಇದು, ಗಂಗಾವಳಿ ನದಿ ಅಂತ ಹೇಳಿ, ತುಂಬ ದೊಡ್ಡ ನದಿ. ಹಾಗೆ ನೋಡಿ, ಖುಷಿ ಪಡಿ ನೋಡಿ. ನದಿ ಎಷ್ಟು ಚೆನ್ನಾಗಿದೆ. ಈಗ ಮಳೆಗಾಲ ಅಲ್ವಾ, ಹೀಗಾಗಿ ನೀರಿನ ಕಲರು ಚೇಂಜ್ ಆಗಿದೆ. ಎಲ್ಲ ಕಡೆಯಿಂದ ನೀರು ಹರಿದು ಬರುತ್ತಾ ಇರುತ್ತೆ, ಹೀಗಾಗಿ ನದಿ ನೀರು ಚೇಂಜ್ ಆಗಿದೆ ನೋಡಿ ಕಲ್ಲರು. ಇಲ್ಲ ಅಂದರೆ ತುಂಬ ಶುದ್ಧ ನೀರು ಇರುತ್ತೆ ಇದು ಬೇರೆ ಟೈಮಲ್ಲಾದರೆ. ಈಗ ನೋಡಿ ಇಷ್ಟು ಕಲರ್ ಚೇಂಜ್ ಆಗಿದೆ ನೋಡಿ, ಮಳೆಗಾಲ ಇರೋದ್ರಿಂದ. ತುಂಬ ದೊಡ್ಡ ನದಿ ಇದು. ಇಲ್ಲಿಂದಲೇ ಸುಮಾರು ಬಸ್ಸುಗಳು ಅಡ್ಡಾಡ್ತಾ ಇರ್ತವೆ. ಬ್ರಿಡ್ಜು ಈಗ ಸದ್ಯ ಒಂದು 3-4 ವರ್ಷ ಆಯಿತು ಅಷ್ಟೇ ಇದು ಬ್ರಿಡ್ಜ್ ಆಗಿ. ಮೊದಲೆಲ್ಲ ದೋಣಿ ಮೇಲೆ ಬರ್ತಾ ಇದ್ವು ಇಲ್ಲಿ. ಈಗ ನೋಡಿ, ನಾನು ಅಂಕೋಲಾ ಬಸ್ ಸ್ಟ್ಯಾಂಡಲ್ಲಿದ್ದೀನಿ. ಇಲ್ಲಿಂದ ಕಾರವಾರಕ್ಕೆ ಹೋಗೋದು. ಮತ್ತು ನಾನು ಡೈರೆಕ್ಟ್ ಕಾರವಾರ ಬಸ್ಸಿಗೆ ಹತ್ತಿದ್ದೆ, ಹಿಂಗಾಗಿ ಕೆಳಗಡೆ ಇಳಿದಿಲ್ಲ ನೋಡಿ. ಡೈರೆಕ್ಟ್ ಕಾರವಾರಕ್ಕೆ ಹೋಗುತ್ತೆ. ಅಂಕೋಲಾ ಬಸ್ ಸ್ಟ್ಯಾಂಡಿಗೆ ಬಂದು ಮತ್ತೆ ಡೈರೆಕ್ಟ್ ಕಾರವಾರಕ್ಕೆ ಹೋಗುತ್ತೆ ಬಸ್ಸು. ಹಾಗೆ ಎಲ್ಲ ನಿಮಗೆ ಬಸ್ ಸ್ಟ್ಯಾಂಡ್ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ಅಂಕೋಲಾ ಕೂಡ ಊರು ತುಂಬ ಚೆನ್ನಾಗಿದೆ. ಈ ಕಡೆ ಎಲ್ಲ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಈ ಕಡೆ ಜನರು ತುಂಬ ಒಳ್ಳೆಯ ಜನ. ಈ ಕಡೆ ಮೋಸ ಗೀಸ ಇಂಥ ಜನ ಯಾರೂ ಇರಲ್ಲ ಇಲ್ಲಿ. ತುಂಬ ಸತ್ಯವಂತರು ಜನ ಇರ್ತಾರೆ, ತುಂಬ ಒಳ್ಳೆಯ ಜನ. ಈಗ ನಮ್ಮ ಹುಬ್ಬಳ್ಳಿ ಧಾರವಾಡ ಎಲ್ಲ ತುಂಬಾ ಮೋಸ ನಡೀತಾ ಇರುತ್ತೆ. ಡೈಲಿ ಒಂದಲ್ಲ ಒಂದು ನಾವು ಸುದ್ದಿಯನ್ನು ಕೇಳ್ತಾನೇ ಇರ್ತೀವಿ. ಆದರೆ ಈ ಕಡೆ ಎಲ್ಲ ತುಂಬ ಕಡಿಮೆ ಅಂತ, ಅದೆಲ್ಲ ನಡೆಯೋದೆಲ್ಲ ತುಂಬಾ ಕಡಿಮೆ ಅಂತ ಹೇಳ್ಬೋದು. ಎಲ್ಲಾದರೂ ಒಂದು ಅಪ್ಪಿತಪ್ಪಿ ಅಂತ ಕೇಸೆಲ್ಲ ನಡೆಯುತ್ತೆ.
ಇಲ್ಲಾಂದರೆ ಈ ಕಡೆ ಜನ ಎಲ್ಲ ತುಂಬ ಒಳ್ಳೆಯರು, ಕರುಣಾಮಯಿ ಜನ, ತುಂಬ ಒಳ್ಳೆಯರಿರ್ತಾರೆ. ನೋಡಿ ಬಸ್ ಸ್ಟ್ಯಾಂಡ್ಲಿಂದ ಮತ್ತೆ ಬಸ್ಸು ಹೊರಡ್ತಾ ಇದೆ ನೋಡಿ. ಇಲ್ಲಿಂದ 1 ಗಂಟೆ ಆಗತ್ತೆ ಮತ್ತೆ ಹೊರಡೋದಕ್ಕೆ. ನಾನು 8:30ಗೆ ಬಿಟ್ಟಿದ್ದೆ ಮನೆಯಿಂದ. ನೋಡಿ ಹೊರಡ್ತಾ ಇದೆ ಬಸ್ಸು. ನಮ್ಮ ತಾಯಿಯವ್ರದ್ದು ಸ್ವಲ್ಪ ಕೆಲಸ ಇತ್ತು. ನಾನು ಕಾರವಾರಕ್ಕೆ DC ಆಫೀಸಿಗೆ ಹೊರಟಿದ್ದೀನಿ. ಮತ್ತು ನಾನೇ ಮಾಡಬೇಕು ಅವ್ರ ಕೆಲಸ ಎಲ್ಲ, ಮತ್ತು ಯಾರೂ ಇಲ್ಲ ಮಾಡೋರು. ಹೀಗಾಗಿ ನಾನೇ ಹೊರಟಿದ್ದೀನಿ. ತುಂಬ ದಿನ ಆಯಿತು ಹೋಗಬೇಕು ಅಂತ ಹೇಳಿ ಹೋಗೋದಕ್ಕೆ ಆಗಿರಲಿಲ್ಲ. ಈ ಸಲ ಇಲ್ಲೇ ಇರೋದ್ರಿಂದ ಹೋಗಿ ಬರೋಣ ಅಂತ ಹೊರಟಿದ್ದೀನಿ. ತುಂಬ ದಿನದ ಹಿಂದೆಯೇ ಹೋಗ್ಬೇಕಂತಾನೇ ಇದ್ದೆ. ನಾನು ಅಲ್ಲಿಂದ ಬಂದು ಜಾಸ್ತಿ ಇಲ್ಲಿ ಇರ್ತಿರಲಿಲ್ಲ. ಈ ಸಲನೇ ಇದ್ದೀನಿ. ಅವ್ರಿಗೆ ಹುಷಾರಿಲ್ಲ ಅಂತ ಹೇಳಿ, ಇಲ್ಲ ಅಂದರೆ ಒಂದು 4-5 ದಿನದಲ್ಲಿ ಹೋಗಿಬಿಡ್ತಿದ್ದೆ. ಬಂದು ಅವರಿಗೆಲ್ಲ ವ್ಯವಸ್ಥೆ ಮಾಡಿ ಹೋಗ್ತಾ ಇದ್ದೆ. ಈ ಸಲ ಹುಷಾರಿಲ್ಲ ಅಂತ ಹೇಳಿ ತುಂಬ ದಿನ ಇದ್ದೀನಿ. ಹೀಗಾಗಿ ಅದೊಂದು ಕೆಲಸ ಮಾಡಿಕೊಂಡೇ ಬರೋಣ ಅಂತ ಹೇಳಿ, ಮತ್ತೆ ಆಗೋದಿಲ್ಲ, ಮಾಡಿಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ದೀನಿ. ನೋಡಬೇಕು. ನೋಡಿ ಅಲ್ಲಲ್ಲಿ ಸ್ಟಾಪ್ ಇರುತ್ತೆ, ಬಸ್ಸು ನಿಂತು ಹೋಗ್ತಾ ಇದೆ ನೋಡಿ. ಮತ್ತೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಾನು ಯೂಟ್ಯೂಬಲ್ಲಿ ಮುಂದುವರಿಯೋದಕ್ಕೆ ಆಗೋದಿಲ್ಲ. ಆದಷ್ಟು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮ್ಮಂಥವರಿಗೆ ನಿಮ್ಮ ಸಪೋರ್ಟ್ ತುಂಬಾ ಅಗತ್ಯ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಮಧ್ಯದಲ್ಲಿ ಅಲ್ಲಲ್ಲಿ ಬೇರೆ ಊರುಗಳಿವೆ ನೋಡಿ. ಅಲ್ಲಿಂದ ಎಲ್ಲ ನೋಡ್ತಾ ಹೋಗ್ತಾ ಇದ್ದೀನಿ. ಈ ಮಳೆಗಾಲದಲ್ಲಿ ಜರ್ನಿ ಮಾಡೋದು ತುಂಬ ಖುಷಿ ಕೊಡುತ್ತೆ. ಸಣ್ಣ ಚಿಕ್ಕ ಮಳೆ ಬರ್ತಾ ಇರುತ್ತೆ. ಅದರಲ್ಲಿ ಹಸಿರು ಎಲ್ಲ ಗಿಡಗಳನ್ನು ನೋಡ್ತಾ ಹೋಗೋದಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಈ ಥರ ನೇಚರ್ ಎಲ್ಲ ನೋಡ್ತಾ ಹೋಗೋದಂದರೆ ನನಗೆ ತುಂಬ ಖುಷಿ ಕೊಡುತ್ತೆ. ಮನಸ್ಸಲ್ಲಿ ಏನೇ ಒಂದು ದುಃಖ ಇದ್ದರೂ ಕೂಡ ಮರೆಸುವ ಶಕ್ತಿ ಈ ಪ್ರಕೃತಿಗಿದೆ ನೋಡಿ. ಪ್ರಕೃತಿಯ ಮುಂದೆ ನಾವು ಎಲ್ಲನೂ ಮರಿಬಹುದು, ಖುಷಿಯಿಂದ ಇರಬಹುದು. ಯಾವಾಗಲೂ ನಾವು ಪ್ರಕೃತಿಗೆ ಚಿರಋಣಿಯಾಗಿರಬೇಕು. ಪ್ರಕೃತಿ ನೋಡಿ ನಮಗೆ ಎಲ್ಲನೂ ಕೊಟ್ಟಿದೆ, ಪ್ರತಿಯೊಂದು ಕೊಟ್ಟಿದೆ. ನಾವು ಅದಕ್ಕೆ ಕೊಡೋದೇನಿಲ್ಲ, ಕೃತಜ್ಞತೆ ಅಷ್ಟೇ ಕೊಡಬೇಕು. ಪ್ರಕೃತಿ ದೇವರು ಕೊಟ್ಟ ಒಂದು ದೊಡ್ಡ ಕೊಡುಗೆ ನೋಡಿ. ಈ ಪ್ರಕೃತಿಯ ಮುಂದೆ ನಮ್ಮ ಕಷ್ಟ ಸುಖಗಳನ್ನೆಲ್ಲ ಕೂಡ ನಾವು ಹೇಳ್ಕೋಬಹುದು. ಅಷ್ಟು ಶಕ್ತಿ ಇದೆ ಪ್ರಕೃತಿಗೆ. ನಮ್ಮ ಕಷ್ಟನೂ ಮರೆಸುವಂಥ ಶಕ್ತಿ ಈ ಪ್ರಕೃತಿಗಿದೆ ನೋಡಿ. ಎಷ್ಟೋ ಸಲ ನಾನು ಮನಸ್ಸಲ್ಲಿ ಎಷ್ಟೋ ದುಃಖಗಳನ್ನು ಇಟ್ಕೊಂಡು ಪ್ರಕೃತಿ ಜೊತೆ ಮಾತಾಡ್ತಾ ಇರ್ತೀನಿ. ನನ್ನ ದುಃಖವನ್ನೆಲ್ಲ ಈ ಪ್ರಕೃತಿಯ ಮುಂದೆ ಹೇಳಿಕೊಂಡು ನಾನು ಮರಿತಾ ಇರ್ತೀನಿ ಎಷ್ಟೋ ಸಲ. ಅದಕ್ಕೆ ನನಗೆ ಪ್ರಕೃತಿ ಅಂದರೆ ತುಂಬಾ ಇಷ್ಟ. ಈ ಗಿಡಗಳು, ಈ ವಾತಾವರಣ, ಬೆಟ್ಟ ಗುಡ್ಡ ಎಲ್ಲ ನೋಡೋದಂದರೆ ನನಗೆ ತುಂಬ ಖುಷಿಯಾಗತ್ತೆ. ಹಾಗೆ ತೋಟದಲ್ಲಿ ಕೆಲಸ ಮಾಡ್ತಾ ಅದರ ಜೊತೆ ಇರೋದು ತುಂಬ ಖುಷಿಯಾಗತ್ತೆ ನೋಡಿ. ಈ ಜನಗಳ ಹತ್ರ ಮಾತಾಡಿದರೆ ಏನು ಪ್ರಯೋಜನ ಇಲ್ಲ. ಇನ್ನೂ ನಮ್ಮ ಮನಸ್ಸೆಲ್ಲ ನೋಯಿಸ್ತಾರೆ ಹೊರತು ನಮಗೆ ಸಮಾಧಾನ ಮಾಡೋದಿಲ್ಲ. ಇಲ್ಲದ್ದನ್ನು ಹೇಳಿ ನಮ್ಮ ಮನಸ್ಸನ್ನು ನೋಯಿಸೋರೇ ಜಾಸ್ತಿ ಈಗ. ಅದರ ಬದಲು ನಾವು ಪ್ರಕೃತಿಯ ಮುಂದೆ ನಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರೆ ಅದಾದರೂ ಕೇಳುತ್ತೆ.
ಹಾಗೆ ದೇವರನ್ನು ನಂಬಬೇಕು. ದೇವರ ಮೇಲೆ ನಾವು ನಂಬಿಕೆ ಇಟ್ಕೊಂಡು ಇದ್ದರೆ ಒಂದಲ್ಲ ಒಂದು ದಿನ ನಮಗೆ ಒಳ್ಳೆಯದು ಮಾಡೇ ಮಾಡ್ತಾನೆ ಅನ್ನೋ ಒಂದು ನಂಬಿಕೆ ನೋಡಿ ಅಷ್ಟೇ. ನಾವು ನಂಬಿಕೆ ಇಡಬೇಕು ಅಷ್ಟೇ. ನಂಬಿಕೆ ಇಟ್ಟು ನಾವು ಧೈರ್ಯದಿಂದ ನಮ್ಮ ಜೀವನನ ಮಾಡಬೇಕು. ಯಾರಿಗೂ ನಾವು ಹೆದರಬಾರ್ದು. ನಾವು ಸತ್ಯದಿಂದ ಇದ್ದರೆ ಯಾರಿಗೂ ಹೆದರುವ ಅವಶ್ಯಕತೆಯೇ ಇಲ್ಲ. ಆ ದೇವರಿಗೆ ನಂಬಿ ನಡೆದ್ರೆ ಸಾಕು. ದೇವರಿಗೆ ಗೊತ್ತು ನಾವು ಏನು ಅನ್ನೋದು ಆ ಭಗವಂತನಿಗೆ ಗೊತ್ತು. ಆ ಭಗವಂತನ ಮುಂದೆ ಎಲ್ಲರೂ ಚಿಕ್ಕವರು. ಏನೇ ಕಷ್ಟ ಇದ್ದರೂ ಆ ಭಗವಂತನಲ್ಲಿ ಹೇಳಿಕೊಳ್ಬೇಕು ಅಷ್ಟೇ ನಮ್ಮ ಕಷ್ಟನೆಲ್ಲ. ಇನ್ನು ಜನರ ಮುಂದೆ ಹೇಳಿ ಪ್ರಯೋಜನವಿಲ್ಲ. ಜನರು ನಗೋರು ಇರ್ತಾರೆ, ಇಲ್ಲದ್ದನ್ನೆಲ್ಲ ಮಾತಾಡಿ ಮನಸ್ಸು ನೋಯಿಸೋರು ಇರ್ತಾರೆ. ಅಂಥವರ ಮುಂದೆ ಹೇಳೋದಕ್ಕಿಂತ ಈ ಪ್ರಕೃತಿಯ ಮುಂದೆ ಹೇಳಿಕೊಂಡು ಆ ದೇವರ ಮುಂದೆ ಹೇಳಿಕೊಂಡು ಹೋದರೆ ನಮ್ಮ ಮನಸ್ಸು ಹಗುರವಾಗುತ್ತೆ. ಹಾಗೆ ಅಷ್ಟೇ ನಮಗೆ ತಡ್ಕೊಳ್ಳಿಕ್ಕಾಗಲ್ಲ ಇಲ್ಲ ಅಂದರೂ ಕೂಡ ಒಂದು ಸಲ ಚೆನ್ನಾಗಿ ಹತ್ತು ಬಿಟ್ಟರೆ ನಮಗೆ ಸಮಾಧಾನ ಆಗುತ್ತೆ ಅಷ್ಟೇ. ನೋಡಿ ನಾನು ಮಾಡೋದು. ಯಾರ ಹತ್ರನೂ ನನ್ನ ಕಷ್ಟಗಳನ್ನು ನಾನು ಹೇಳಿಕೊಂಡು ಹೋಗೋದೇ ಇಲ್ಲ. ತುಂಬ ಬೇಜಾರಾದಾಗ ಹತ್ತು ಬಿಡ್ತೀನಿ ಅಷ್ಟೇ. ನೋಡಿ ಈಗ ನೋಡಿ ಕಾರವಾರ ಹತ್ತತ್ರ ಬಂದಿದೆ ಊರು. ಹಾಗೆ ನೇಚರ್ ಎಲ್ಲ ಈ ಕಡೆ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೂ ಒಂದು ಕೂಡ ಸಮುದ್ರ ಇದೆ. ಕಾರವಾರದಲ್ಲೂ ಕೂಡ ಸಮುದ್ರ. ಅಲ್ಲಿ ತುಂಬ ಚೆನ್ನಾಗಿದೆ ನೋಡಿ. ಕಾಣ್ತಾ ಇದೆ ಸಮುದ್ರ ದೂರದಲ್ಲಿ ಕಾಣ್ತಾ ಇದೆ ನೋಡಿ. ಕಾರವಾರ ಜಿಲ್ಲಾ ಇದು. ಜಾಸ್ತಿ ದೊಡ್ಡಿಲ್ಲ ಇದು ಊರು, ಚಿಕ್ಕ ಜಿಲ್ಲೆ ಇದು. ಆದರೂ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಪ್ರಕೃತಿ ತುಂಬಾ ಚೆನ್ನಾಗಿದೆ ಕಾರವಾರದಲ್ಲಿ. ಊರು ತುಂಬ ಚೆನ್ನಾಗಿದೆ. ಸಮುದ್ರ ದಂಡೆ ಮೇಲೇ ಎಲ್ಲ ಗೌರ್ಮೆಂಟ್ ಆಫೀಸ್ಗಳು ಎಲ್ಲನೂ ಇದೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಎಲ್ಲನೂ ಚಿಕ್ಕ ಜಿಲ್ಲೆ ಆದರೂ ಎಲ್ಲ ಅನುಕೂಲಕರವಾಗಿದೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನೇಚರ್ ಅಂತೂ ತುಂಬಾ ಚೆನ್ನಾಗಿದೆ ಇಲ್ಲಿ. ಸಮುದ್ರ ನೋಡಿ ದೂರದಿಂದ ಹೇಗೆ ಕಾಣುತ್ತೆ, ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಈ ಥರ ನೇಚರ್ ನೋಡ್ತಾ ಇದ್ದರೆ ಎಷ್ಟು ಮನಸ್ಸಿಗೆ ಎಷ್ಟು ಖುಷಿ ಕೊಡುತ್ತೆ ಅಂದರೆ ಅದೇ ಹೇಳೋಕ್ಕೆ ಮಾತಿಂದ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅನುಭವಿಸಿ ನೋಡಬೇಕು. ಇಲ್ಲಿ ಬೋಟಿ ಬಂದರ್ ಕೂಡ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಸಿರು ಹಸಿರು ಎಷ್ಟು ಬೆಟ್ಟ ಗುಡ್ಡ ಎಲ್ಲ ಎಷ್ಟು ಕಾಣುತ್ತೆ ನೋಡಿ. ಕ್ವಾರ್ಟರ್ಸ್ಗಳಿವೆ ನೋಡಿ. ಬೋಟಿ ಬಂದರ್ ಎಲ್ಲ ಇದೆ ಇಲ್ಲಿ. ಎಲ್ಲ ಕ್ವಾರ್ಟರ್ಸ್ ಇವು ದೂರದಲ್ಲಿ ಕಾಣ್ತಾ ಇದೆ ನೋಡಿ. ಬಂದರಲ್ಲಿ ಕೆಲಸ ಮಾಡೋರಿಗೆ ಎಲ್ಲ ಕ್ವಾರ್ಟರ್ಸ್ಗಳಿವು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಅದೆಲ್ಲ ಕ್ವಾರ್ಟರ್ಸು ನೋಡಿ. ನಿಮ್ಮ ಹತ್ರ ಹೇಳ್ಕೊಂಡ್ರೆ ಸ್ವಲ್ಪ ಸಮಾಧಾನ ಆಗ್ಬೋದು ಅಂತ ಹೇಳಿ ನನ್ನ ಮನಸ್ಸಿನ ನೋವನ್ನು ನಿಮ್ಮ ಹತ್ರ ಸ್ವಲ್ಪ ಹಂಚ್ಕೋತಾ ಇದ್ದೀನಿ. ದಯವಿಟ್ಟು ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ. DC ಆಫೀಸಲ್ಲಿ ನಮ್ಮ ತಾಯಿಯವ್ರದ್ದು ಒಂದು ಸ್ವಲ್ಪ ಕೆಲಸ ಇತ್ತು. ಹಾಗೆ ಹೋಗಿ ಆಮೇಲೆ ವಾಪಸ್ ಮತ್ತೆ ಊರಿಗೆ ಬರ್ತೀನಿ. ಬಂದು ಬೇಗ ಕೆಲಸ ಆದರೆ ಪರವಾಗಿಲ್ಲ, ಅಷ್ಟು ಬೇಗ ಆಗಲ್ಲ ಅಲ್ಲಿ ಕೆಲಸ. ತುಂಬ ಜನ ಬಂದಿರ್ತಾರೆ, ಅವ್ರದ್ದೆಲ್ಲ ಆಗಬೇಕಲ್ಲ, ಅಲ್ಲಿ ತನಕನೂ ನಾವು ಕೊಡಬೇಕಾಗತ್ತೆ.
ಗೌರ್ಮೆಂಟ್ ಆಫೀಸಲ್ಲಿ ಹೋದ್ರೇ ಹಾಗೆ ಬೇಗ ಯಾವುದು ಕೆಲಸ ಮುಗಿಯೋದಿಲ್ಲ, ಕಾಯ್ಕೊಂಡು ಕೂತಿರಬೇಕು. ಅವ್ರು ಕಳಿಸ್ದಾಗ ನಾವು ಹೋಗಬೇಕು, ಅಲ್ಲಿ ತನಕನೂ ನಾವು ಏನು ಮಾಡೋಕ್ಕೂ ಆಗಲ್ಲ. ಇನ್ನು ನೋಡಿ ಕ್ವಾರ್ಟರ್ಸ್ಗಳು ಈ ಥರ ಇವೆ ನೋಡಿ ಎಲ್ಲ. ನೋಡಿ ಈ ಕಡೆ ಎಲ್ಲ ಸಾಲು ಹಿಡಿದು ಆಫೀಸ್ಗಳಿವೆ, ಎಲ್ಲ ಗೌರ್ಮೆಂಟ್ ಆಫೀಸ್ಗಳು. ಇದು ಈಜುಕೊಳ ನೋಡಿ ಕಾಣ್ತಾ ಇರೋದು. ಹಾಗೆ ಮುಂದೆ ಹೋದರೆ ಎಲ್ಲ ಆಫೀಸ್ಗಳಿವೆ, ಸಾಲು ಹಿಡಿದು ತುಂಬ ಆಫೀಸ್ಗಳಿವೆ, ಕಾಲೇಜ್ಗಳು ಎಲ್ಲ ಇವೆ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ನೋಡಿ ಎಲ್ಲ ಹೀಗೆ ಮುಂದಕ್ಕೆ ಹೋದರೆ ಇಲ್ಲಿಂದ ವಾಕ್ ಮಾಡಿ ಹೋಗ್ತಾ ಇದ್ದೀನಿ ನಾನು. ಹೀಗೆ ಮುಂದಗಡೆ ಹೋದರೆ ಇದು ಮುಂದಕ್ಕೆ ಇದೆ DC ಆಫೀಸು. ಒಂದು ಏನಿಲ್ಲ ಅಂದರೂ ಇಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ. ಹಾಗೆ ವಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಈ ಥರ ಇದೆ ನೋಡಿ ಕಾರವಾರ ಊರು. ನಾನು ಒಳಗಡೆ ಹೋಗೋದಿಲ್ಲ, ಇಲ್ಲೇ ಆಫೀಸ್ ಹತ್ರ ಅಷ್ಟೇ ಹೋಗಿ ಆಮೇಲೆ ಬಸ್ ಸ್ಟ್ಯಾಂಡ್ ಹತ್ರ ಹೋದಾಗ ವಿಡಿಯೋ ಮಾಡ್ಕೋತೀನಿ ಸ್ವಲ್ಪ. ನಿಮ್ಗೆ ಹೇಗೆ ಅನ್ನಿಸ್ತು ಈ ಊರು ಕಮೆಂಟ್ ಮಾಡಿ. ನೋಡಿ ಹಣ್ಣು ಎಲ್ಲ ಇದೆ ನೋಡಿ, ಇಲ್ಲಿ ಮಾವಿನ ಹಣ್ಣು ಈಗಲೂ ಇದೆ ನೋಡಿ ಸ್ವಲ್ಪ ಸ್ವಲ್ಪ. ಈಗ ನೋಡಿ DC ಆಫೀಸಿಗೆ ಬಂದೆ ನೋಡಿ, ಇಲ್ಲಿ ಕೊಡ್ತಾ ಇದ್ದೀನಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ತಿಳಿಸಿ.